ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 79ನೇ ಹುಟ್ಟುಹಬ್ಬದ ನಿಮಿತ್ತ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುಮಿತ್ರಾ ಗುಳಬಾಳ ಇವರ ನೇತೃತ್ವದಲ್ಲಿ ನಡೆದ ಮಾನವೀಯತೆ ಹರಿಕಾರ ಸಿದ್ದರಾಮಯ್ಯ ಬಡವರ ಪಾಲಿಗೂ ನೀವೇ ದೇವರಾಯ ಅರಿತುಕೊಂಡು ಪೂರ್ಣ ಚಾಣಕ್ಯ ನೀತಿಯ ಪಾದಾರ್ಪಣೆ ಮಾಡಿದ ರಾಜಕೀಯ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಪುಷ್ಪಾ ಕರಣಿ, ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾರ್ಯದರ್ಶಿ ರುಕ್ಮಿಣಿ ಗಸ್ತಿ, ತಾಲೂಕಾ ಬಾಗಲಕೋಟಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರೇಣುಕಾ ನಾಮಗೌಡ, ರೇಣುಕಾ ಸುಳಿಕೇರಿ, ಜಿಲ್ಲಾ ಅಧ್ಯಕ್ಷ ಮಹಿಳಾ ವಿಭಾಗ ಬಾಗಲಕೋಟೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶ್ರೀ ರಾಜು ಮನ್ನಿಕೆರೆ ವಕೀಲರು, ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಬಾಗಲಕೋಟೆ, ಕಾಂಗ್ರೆಸ್ ಮುಖಂಡರಾದ ಅನ್ನಪೂರ್ಣ ಗೋಗಿಯಾಳ, ಮಂಜುಳಾ ಬುಸಾಲಿ, ಸುಧಾ ಪಾಟೀಲ್, ಕಾವೇರಿ ಪತ್ತಾರ, ರೇಣುಕಾ ನಾರಾಯಣಕಾರ, ನಾಗಮಲ್ಲೇಶ್ವರಿ, ಮಮತಾಜ್ ಸೌದಾಗಾರ್, ಮೈಹಿಬಿ ಬೈರತ್ಕರ್, ಸಾವಿತ್ರಿ ಗೌಡರ್, ಗುಣವಂತಿ ನಿಡೋಣಿ ಚೌಧರಿ, ಮರೀನ್ಬು, ಜಯಶ್ರೀ, ಗುಳಬಾಳ, ಜೈಬೂಬ್ ಇಲ್ಕಲ್, ಮಮತಾಜ್ ಸುತಾರ ಇವರ ಉಪಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 79ನೇ ಹುಟ್ಟುಹಬ್ಬವನ್ನು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಂದು ನಮ್ಮ ಮಹಿಳಾ ಮುಖಂಡರು, ಎಲ್ಲ ಸಹೋದರಿಯರು ಮತ್ತು ತಾಯಂದಿರು ಇಂದು ವಿಶೇಷವಾಗಿ ನಾವು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗಿದ್ದು ಬಹಳ ಮಹತ್ವಪೂರ್ಣವಾದಂಥ ವಿಷಯ. ಯಾಕಂತ ಹೇಳಿದ್ರೆ ನೋಡ್ರಿ, ಇವತ್ತು ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಮಾದರಿ ಮಹಿಳೆಯರಿಗಾಗಿಯೇ ಮಾದರಿ ಕಾರ್ಯಕ್ರಮ ಯಾರಾದರೂ ಕೊಟ್ಟಾರ ಅಂತ ಹೇಳಿದ್ರೆ ಶ್ರೀಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಭೂಮಿ ಮೇಲೆ ಹುಟ್ಟಿದ್ದ ನಾವು ತಾಯಂದಿರಲ್ಲ, ಭೂಮಿ ಕಾಣಬೇಕಾಗಿದ್ದ ನಾವು ತಾಯಂದಿರ. ಇವತ್ತು ಏನಾರ ಒಂದು ದೇಶದಲ್ಲಿ ನಾವೇನಾರು ಹಾಕಿವಿ, ಯಾವುದೋ ಒಂದು ಹುದ್ದೆಗಳು IAS IPS ಏನು ವಕೀಲರು ಇರ್ಬೋದು, ಇಂಜಿನಿಯರ್ ಇರ್ಬೋದು, ಏನೇ ಒಟ್ಟ ಒಂದು ಹುದ್ದೆಗಳು ಹೋಗ್ತೀವಿ ಅಂತ ಹೇಳಿದ್ರೆ ಅದು ತಾಯಂದಿರಿಂದ ಮಾತ್ರ ಸಾಧ್ಯ, ಯಾರಿಂದೂ ಮಾತ್ರ ಸಾಧ್ಯ ಸಾಧ್ಯವಿಲ್ಲ. ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಯಾಕೆ ನೆನೆಸ್ಬೇಕಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ಎಷ್ಟು ಸರ್ಕಾರಗಳು ಬಂದವು, ಎಷ್ಟು ಆಡಳಿತ ಪಕ್ಷಗಳು ಬಂದವಂತೂ ಕೂಡ ಇವತ್ತು ಎಷ್ಟು ದೇವಾನುದೇವತೆಗಳದಾವು ಈ ಇಡೀ ಭಾರತ ದೇಶದಲ್ಲಿ. ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಮಾತು, ನಮಗೆಲ್ಲ ದೇವರ ದರ್ಶನ ಮಾಡಿಸಿದಂಥ ಪುಣ್ಯ ಯಾರಂದ್ರೆ ಸಿದ್ದರಾಮಯ್ಯ. ಅದ್ರ ಜೊತೆ ಮನೆಗೂ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಯಾವುದೇ ಜಾತಿ ಭೇದ ಮತ ಧರ್ಮ ಇವನ್ನ ಯಾವುದೂ ನೋಡಲ್ಲ, ಎಲ್ಲ ಸಮುದಾಯದವ್ರಿಗೂ ಕೂಡ ಅವಕಾಶ ಸಿಗಲಿ, ಯಾರೂ ಕೂಡ ಉಪವಾಸ ಇರಬಾರದು, ಸಮುದಾಯದಲ್ಲಿ ಯಾರೂ ಕೂಡ ಉಪವಾಸ ಇರಬಾರದು ಅನ್ನುವಂಥ ಏಕೈಕ ಉದ್ದೇಶದಿಂದ ಶ್ರೀಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನದಾತರು, ಅನ್ನಭಾಗ್ಯ, ಅನ್ನರಾಮಯ್ಯ ಅನ್ನಿಸುವಂಥ ಕೀರ್ತಿ ಸಿದ್ದರಾಮಯ್ಯ ಅವರಿಗಿದೆ ಅಂತೇಳಿ ನಾವು ಹೆಮ್ಮೆ. ಅದೆಲ್ಲರೂ ಕೂಡ ಇವತ್ತು ಸತ್ಯವಾದಂಥ ಮಾತು. ಅದ್ರ ಜೊತೆ ಏನು ಈ ದೇಶದಲ್ಲಿ ಮೀಸಲಾತಿ ಬೇಕು, ಏನು ದೇವರಾಜ ಅರಸರು ಕಂಡಂಥ ಈ ದೇಶದಲ್ಲಿ ಇವತ್ತು ಏನು ಮೀಸಲಾತಿ ಜನಕ ಅಂತೇಳಿ ಯಾರು ಕರಿತಿದ್ರು ಅಂತ ಹೇಳಿದ್ರೆ ದೇವರಾಜ ಅರಸರು ಕರಿತಿದ್ರು. ಆದರೆ ಇವತ್ತು ನಾವೆಲ್ಲ ಸೇರಿದಂಥ ಎಲ್ಲ ಮಹಿಳೆಯರು ಅರ್ಥ ಮಾಡ್ಕೋಬೇಕು, ಮಹಿಳೆಯರ ವಿಷಯ ಇರ್ಬೋದು, ಜಾತಿ ಜನಾಂಗದ ವಿಷಯ ಇರ್ಬೋದು, ಯಾವುದೇ ಸಮುದಾಯ ಜನಾಂಗದ ಸಮುದಾಯದವರಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮೀಸಲಾತಿಯನ್ನು ಕೊಟ್ಟರು. ಆ ಮೀಸಲಾತಿ ಇವತ್ತು ಯಾರು ಕಟ್ಟಕಡೆಯ ಅವಕಾಶದಿಂದ ವಂಚಿತರಾಗಿದ್ದಾರೆ, ಯಾರು ಕಟ್ಟಕಡೆಯ ಸಾಮಾಜಿಕ ನ್ಯಾಯವನ್ನು ಪಡಿಬೇಕಾಗಿತ್ತು, ಯಾರು ಶೈಕ್ಷಣಿಕವಾಗಿ ಅವಕಾಶಗಳನ್ನು ಪಡಿಬೇಕಾಗಿತ್ತು, ಯಾರು ಶೈಕ್ಷಣಿಕವಾಗಿ ಅವಕಾಶಗಳನ್ನು ಪಡಿಬೇಕಾಗಿತ್ತು, ಕಟ್ಟಕಡೆಯ ವ್ಯಕ್ತಿಗಳಿಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಮೀಸಲಾತಿಯನ್ನು ಕೊಟ್ಟು ರಕ್ಷಣೆ ಮಾಡಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿ ಅದು. ಇವತ್ತು ಇಡೀ ದೇಶದಲ್ಲಿ BJP ಪಕ್ಷದಲ್ಲಿ ಇರುವಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿದ್ರೆ ಬೇರೆ ಪಕ್ಷದವ್ರನ್ನ ಖರೀದಿ ಮಾಡಿ, MLAಗಳನ್ನ ಖರೀದಿ ಮಾಡಿ ಅವ ಏನಾಗ್ತಿದ್ದ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಹಾಕಿದ್ದ. ಯಾರು? ಯಾವುದಾದ್ರೂ ಒಂದು ಸರ್ಕಾರ ಸುಭದ್ರವಾದಂಥ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ BJP ಅವರು ಒಂದು ಹುನ್ನಾರ ನಡೆಸ್ತಾರೆ. ಹೆಂಗೆ ನಡೆಸ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಅಸಮಾಧಾನ ಕಾಂಗ್ರೆಸ್ನಾಗ ಅಂತ ಹೇಳಿದ್ರೆ ಮೊದಲಲ್ಲಿ ಹೋಗ್ತಾರೆ ಕಳ್ಳರ ಕಳ್ಳಬೇಕಂತ ತಗೊಂಡು ನೋಡಿರಲ್ಲ ನೀವು, ನಮ್ಮ ನಿಲ್ಸ್ಕೊಂಡು ನೋಡಿರ್ತೀವಿ.
ಹಂಗೆ ತಳಬೇಕಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹೊಂಚ್ ಹಾಕ್ತಾರೆ ಅವ್ರು ಬಿಜೆಪಿ ಹೊಂಚ್ ಹಾಕಿ ಮನೆಗೆ ಹೋಗಿ ಆ ಶಾಸಕರ ಜೊತೆ ಚರ್ಚೆ ಮಾಡಿ ಏನ್ರಿ ನಿಮ್ಮ ಜೊತೆ ಭಾಳ ಅನ್ಯಾಯ ಆಗ್ತಲ್ಲ ನಿಮ್ಗೆ ಭಾಳ ಕಾಂಗ್ರೆಸ್ನಾಗ ನೋವು ನಡೆದಿರ್ತಂತ ನಾವು ಕೇಳಿ ಭಾಳ ಮನಸ್ಸಿಗೆ ನೋವಾಗ್ತು ಅಂತ ಅದೇ ರೀತಿ ಗೆಳತನ ಬೆಳೆಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಶಾಸಕರಿಗೆ ಆಸೆ ಆಮಿಷನ ಹೇಳಿ ರೊಕ್ಕದ ಆಮಿಷ ತೋರಿಸಿ ಅವ್ರೇನು ಮಾಡ್ತಾರೆ ಶಾಸಕರ ಖರೀದಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮುನ್ನಡಿ ಬರ್ತಾರೆ ಇಂಥ ಇವತ್ತು ಅಲ್ಲಿಂದ ಹಾಕೋರಿ ಇನ್ನೊಂದು ಕುರ್ಚಿ ಹಾಕೊಡಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹುಟ್ಟಿದ ಹಬ್ಬ ಇರುವ ಕಾರಣ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಗುಳ್ಬಾಳ್ ಇವರಿಂದ ಎಲ್ಲ ಮಹಿಳಾ ಸಂಘಟಕರನ್ನು ಕರೆದುಕೊಂಡು ಎಲ್ಲರೊಡನೆ ಒಂದುಗೂಡಿ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮಾತೃ ಸ್ವರೂಪಿ ಗ್ಯಾರಂಟಿ ಯೋಜನೆಯನ್ನು ತಂದ ಜನಕ ಬಡವರಿಗೆ ಅನ್ನವನ್ನು ಕೊಟ್ಟ ಅನ್ನ ಭಾಗ್ಯ ವಿಧಾತ ಇವರ 79ನೇ ಹುಟ್ಟಿದ ಹಬ್ಬವನ್ನು ನಾವು ಎಲ್ಲ ಮಹಿಳಾ ಕಾರ್ಯಕರ್ತರು ಮಹಿಳಾ ಸಿಬ್ಬಂದಿಯೊಂದಿಗೆ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಗುಳ್ಬಾಳ್ ಇವರಿಂದ ನೆರವೇರಿಸಿಕೊಡಲಾಗುವುದು. ಬಂದವರಿಗೆ ಎಲ್ಲ ಮಹಿಳೆಯರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನು ತಿಂದರ್ಬೇಕು ಮತ್ತೀಗೊಂದು ಅರ್ಧ ಕೆಜಿ ತಿಳಿಸ್ರಿ ಸರ ಓಕೆ ತಿಳಿಸ್ರಿ ಅಧ್ಯಕ್ಷ ಓಕೆ Gracias.
ಟೀಮ್ ವತಿಯಿಂದ ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಸಿದ್ದರಾಮಯ್ಯವ್ರದ್ದು 79ನೇ ಬರ್ತ್ಡೇಗೋಸ್ಕರ ನಾವು ಜಿಲ್ಲಾ ಆಸ್ಪತ್ರೆಗೆ ಬಂದು ಹಣ್ಣನ್ನು ಆಚರಣೆ ಮಾಡಿ ಎಲ್ಲ ರೋಗಿಗಳನ್ನ ವಿಚಾರಣೆ ಮಾಡಿ ನಾವೆಲ್ಲರ ಮಹಿಳೆಯರು ಕೂಡಿ ಸಿದ್ದರಾಮಯ್ಯನ ಬರ್ತ್ಡೇವನ್ನು ಎಲ್ಲ ರೋಗಿಗಳ ಜೊತೆ ಹಂಚಿಕೊಂಡಿದ್ದೇವೆ ಅಂತ ಹೇಳಿ ನಾನು ಬಾಗಲಕೋಟೆ ಜಿಲ್ಲಾ ಮಹಿಳಾ ಅಧ್ಯಕ್ಷರು ನನ್ನ ಎಲ್ಲ ಟೀಮ್ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಜಯವಾಗಲಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಧ್ಯಕ್ಷ ವತಿಯಿಂದ ಬಾಗಲಕೋಟೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ವತಿಯಿಂದ ಸಿದ್ದರಾಮಪ್ಪ ಸಾಹೇಬರದು ಹುಟ್ಟಹಬ್ಬ ಆಚರಣೆ ಮಾಡಿ ಎಲ್ಲರೂ ಸಿದ್ದರಾಮಪ್ಪ ಸಾಹೇಬರಿಗೆ ಆಯುಷ್ಯ ಮತ್ತು ಆರೋಗ್ಯ ನೀಡಲಿ ಅಂತ ಪ್ರಾರ್ಥಿಸ್ತೀವಿ. ಆಯ್ತಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜಯವಾಗಲಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸುಮಿತ್ರಾ ಗುಳ್ಬಾಳ್ ಅವರು ಹಾಗೂ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಿಳೆಯರಿಗೂ ನಮಸ್ಕರಿಸುತ್ತಾ ಸಿದ್ದರಾಮಯ್ಯ ಸಾಹೇಬರದ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಒಳಗೆ ಇವತ್ತು ಎಲ್ಲ ಬಾಂಧವರಿಗೆ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಕೇಕು ಕೊಟ್ಟು ಎಲ್ಲ ನಾವು ಇವತ್ತು ಅವ್ರದ್ದು ಬರ್ತಡೆಯನ್ನು ಆಚರಿಸಲಾಗಿದೆ. ಅವರಿಗೆ ಸಂಪತ್ತು ಸೌಭಾಗ್ಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇವೆ. ನಾವು ಇವತ್ತು ಬಡವರಿಗೋಸ್ಕರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೊಳ್ಳಿ ಇನ್ನೊಂದು ಸಲ ನಾವು ಆರಿಸಿ ಬರಬೇಕು. ಬಡವರಿಗೋಸ್ಕರ ಅವರು ನಮಗೆ ಸೇವೆಯನ್ನು ಸಲ್ಲಿಸ್ಯಾರು. ಸದಾಕಾಲ ನಾವು ಅವರಿಗೆ ಚಿರಋಣಿಯಾಗಿರ್ಬೇಕಂತ ಬಯಸ್ತೇವೆ. ನಮಸ್ಕಾರ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲನ್ನು ಹಾಲು ಇವೆಲ್ಲವನ್ನು ವಿತರಿಸಲಾಯಿತು. ದೇವರವರಿಗೆ ಆರೋಗ್ಯ ಮತ್ತು ಆಯುಷ್ಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬವನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಿ ಅವರ ಆಯುಷ್ಯ ಆರೋಗ್ಯ ಸಂಪತ್ತು ಅವ್ರಿಗೆ ಇನ್ನೂ ಕೊಟ್ಟು ಕಾಪಾಡಿ ಇನ್ನೂ ಬಡವರಿಗೆ ಇನ್ನೂ ದಾನ ಧರ್ಮಗಳ ಮುಖಾಂತರ ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗೆ ಆಯುಷ್ಯ ಆರೋಗ್ಯ ಸಿಗಲಿ ಅಂತ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಕೇಳ್ತೀವಿ. ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ನಾವು ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ಹಣ್ಣು ಹಂಪಲವನ್ನು ಕೊಟ್ಟು ನಾವು ಅವರಿಗೆ ಇನ್ನಷ್ಟು ಆಯುಷ್ಯ ಅವರಿಗೆ ದೇವರು ಕೊಟ್ಟು ಕಾಪಾಡಲಿ ಎಂದು ನಾವು ಕೇಳ್ಕೊತೀವಿ. ಮಹಿಳಾ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ನವರ 79ನೇ ಹುಟ್ಟುಹಬ್ಬ. ಬಡವರ ಅಣ್ಣ ರಾಮಯ್ಯ ಅವರು ಬಡವರಿಗೋಸ್ಕರ ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದು ಅವರ ಹುಟ್ಟಿದಬ್ಬವನ್ನು ನಾವು ಇವತ್ತು ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಾವು ಅವರ ಹುಟ್ಟಿದಬ್ಬವನ್ನು ಹಣ್ಣು ಹಾಲು ವಿತರಿಸಿ ಮಹಿಳಾ ಕಾಂಗ್ರೆಸ್ನವರು ಎಲ್ಲರೂ ಒಟ್ಟುಗೂಡಿ ಅವರ ಹುಟ್ಟುಹಬ್ಬವನ್ನು ಮಾಡಿದ ಅವರು 100 ವರ್ಷ ಆರೋಗ್ಯವಾಗಿ ಬಾಳಿ ಮತ್ತೊಮ್ಮೆ ನಮ್ಮ ಬಾಗಲಕೋಟೆಗೆ ಭೇಟಿ ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ದೇವರವರಿಗೆ ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಎಂದು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ.